ಡಿಕೆ ಶಿವಕುಮಾರ್ ಅವರು ಈಗ ವಿಧಾನಸೌಧ ಹೋಗೋ ಕುರಿತಾಗಿ ಮಾತನಾಡ್ತಿದ್ದಾರೆ. ಅವರು ಏನು ಹೇಳಿದ್ದಾರೆ ನೋಡೋಣ. ಬಳ್ಳಾರಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಿಮ್ಗೆ ಗೊತ್ತಿದೆ, ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ ಮೀಟಿಂಗು ವಿಧಾನಸೌಧದಲ್ಲಿ ಇಟ್ಕೊಂಡಿದ್ದೀವಿ. ಅರ್ಜೆಂಟು ಕೆಲವು ಫಂಡ್ಸ್ ಎಲ್ಲ ಫೈನಲೈಸ್ ಮಾಡಬೇಕು, ಪ್ರಾಜೆಕ್ಟ್ಸ್ ಎಲ್ಲ ಫೈನಲೈಸ್ ಮಾಡಬೇಕು. ಸೊ ಅದಕ್ಕೆ ವಿಧಾನಸೌಧದಲ್ಲಿ ನಮ್ಮ ಮೀಟಿಂಗ್ ಇಟ್ಕೊಂಡಿದ್ದೀವಿ. ಸೊ ಎಲ್ಲ ನಮ್ಮ ಜಿಲ್ಲೆಯ ಶಾಸಕರುಗಳು, ಮಂತ್ರಿಗಳು ಎಲ್ಲ ಹೋಗ್ತಾ ಇದ್ದೀವಿ. ಅಲ್ಲೂ ಕೂಡ ಕೆಲವು ಬಿಜೆಪಿಯವರು, ಕೆಲವರು ನಮ್ಮ MP, MLC ಅವರೆಲ್ಲ ಮೆಂಬರ್ಸ್ ಇದ್ದಾರೆ, ಆಫೀಸರ್ಸ್ ಮೆಂಬರ್ಸ್ ಇದ್ದಾರೆ. ವಿಧಾನಸೌಧದ 106 ರೂಮ್ ನಂಬರ್ನಲ್ಲಿ 1 ಗಂಟೆ ಮೀಟಿಂಗ್, ಒಂದು ಅರ್ಧ ಗಂಟೆ ಕೆಲವೆಲ್ಲ ಇವ್ರ ಪ್ರಾಜೆಕ್ಟ್ಸ್ ಎಲ್ಲ ಕ್ಲಿಯರ್ ಮಾಡಬೇಕಾಗಿದೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ವಿಧಾನಸೌಧದತ್ತ ಕೆಲ ಸಚಿವರುಗಳು ಜೊತೆಗೆ ನಾನು ಹೋಗ್ತಾ ಇದ್ದೀನಿ. ಬಳ್ಳಾರಿ ಟೀಮ್ ಜೊತೆಗೆ ಒಂದು ಚರ್ಚೆ ಇದೆ. 1 ಗಂಟೆಗಳ ಕಾಲ ಈ ಮೀಟಿಂಗ್ ನಡೆಯಲಿದೆ. ವಿಧಾನಸೌಧದ ಕೊಠಡಿ 106ರಲ್ಲಿ ಈ ಮೀಟಿಂಗ್ ನಡೆಯಲಿದೆ. ಕೆಲ ವಿಷಯಗಳ ಕುರಿತಾಗಿ ಚರ್ಚೆಯ ಹಿನ್ನೆಲೆಯಲ್ಲಿ ನಾವು ಈ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದೀವಿ. ಹೀಗಾಗಿ ಬಳ್ಳಾರಿಯ ಶಾಸಕರುಗಳ ಜೊತೆಗಿನ ಈ ಮೀಟಿಂಗ್ಗೆ ನಾವು ತೆರಳುತ್ತಾ ಇದ್ದೀವಿ ಅಂತ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧಕ್ಕೆ ಹೋಗೋ ಮುನ್ನ ಬಿಡದಿಯ ರೆಸಾರ್ಟ್, ಈಗಲ್ಟನ್ ರೆಸಾರ್ಟ್ ಏನಿದೆ ಅಲ್ಲಿ ಮಾತನಾಡಿದ್ರು. ಅವರ ಜೊತೆಗೆ ಶಾಸಕರುಗಳು ಕೂಡ ಅವರ ಸುತ್ತ ಇದ್ದದನ್ನ ನೀವು ಗಮನಿಸಬಹುದು. ಈಗ ಅವ್ರ ಜೊತೆಗೆ ಅವರು ಕೂಡ ನಿರ್ಗಮಿಸ್ತಾ ಇದ್ದಾರೆ. ವಿಧಾನಸೌಧದತ್ತ ಬಳ್ಳಾರಿಯ ಶಾಸಕರುಗಳು ಹೋಗ್ತಾ ಇದ್ದಾರೆ. ಎಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ಸ್ ಬಗ್ಗೆ ನಮ್ಮ ವರಿಷ್ಠರು ಈಗಲ್ಟನ್ ರೆಸಾರ್ಟ್ ನಿಂದ ಇದೀಗಷ್ಟೇ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದನ್ನ ಗಮನಿಸಿದ್ರಿ. ನಾವೆಲ್ಲರೂ ಕೂಡ ಕೆಲ ವಿಚಾರಗಳ ಕುರಿತಾಗಿ ಚರ್ಚೆ ನಡೆಸೋ ಹಿನ್ನೆಲೆಯಲ್ಲಿ, ಅಂದ್ರೆ ಅಭಿವೃದ್ಧಿ ಕುರಿತಾದ ವಿಚಾರದಲ್ಲಿ ನಾವು ಮಾತನಾಡಬೇಕಾಗಿದೆ. ಹಾಗಾಗಿ ಬಳ್ಳಾರಿಯ ಶಾಸಕರೊಟ್ಟಿಗೆ ವಿಧಾನಸೌಧದ ನಂಬರ್ 106ರ ಕೊಠಡಿಯಲ್ಲಿ ಚರ್ಚೆಗೆ ಹೋಗ್ತಾ ಇದೀವಿ ಅಂದ್ರು. ಒಂದು ವಾರದಿಂದ ನಾಪತ್ತೆಯಾಗಿರ್ತಕ್ಕಂತಹ ಶಾಸಕನನ್ನ ಹುಡುಕೊಂಡು ಅವರ ಜಿಲ್ಲೆಯ ಜನ ಬಂದಿದ್ದಾರೆ. ನೀವು ಒಂದು ಅಭಿವೃದ್ಧಿ ಕೆಲಸ ಮಾಡಿ, ಇಲ್ವಾ ರಾಜೀನಾಮೆ ಕೊಟ್ಟು ಹೋಗ್ತಾ ಇರಿ ಅಂತ ಶಾಸಕರನ್ನ ಹುಡುಕೊಂಡು ಬೆಂಗಳೂರಿನತ್ತ ಜನ ಬಂದಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಜೊತೆಗೆ ಮಾತನಾಡಿದ್ದಾರೆ. ಜನ ಏನ್ ಹೇಳಿದ್ದಾರೆ ಕೇಳೋಣ. ಶಾಸಕರು ರೆಸಾರ್ಟ್ ನಲ್ಲಿದ್ದಾರೆ ಅಥವಾ ಕಾಂಗ್ರೆಸ್ ಶಾಸಕರು ರೆಸಾರ್ಟ್ ನಲ್ಲಿದ್ದಾರೆ. ಈ ರೆಸಾರ್ಟ್ ನವರಂಗಿ ಆಟಕ್ಕೆ ಜನ ಅಂತೂ ಬೇಸತ್ ಹೋಗಿದ್ದಾರೆ. ನಲ್ಲಿ ಈಗ ಜನವೋ ಜನ, ಪಾಪ ಶಾಸಕರು ಎಲ್ಲಿದಾರಪ್ಪ ಅಂತ ಹುಡ್ಕೊಂಡು ಜನ ಬರ್ತಾ ಇದ್ದಾರೆ. ಆದ್ರೂ ಬೆಂಗಳೂರಿಂದ ಅಲ್ಲ, ದೂರಗಳಿಂದ ಬಿಜಾಪುರ, ಆ ಭಾಗ, ಹೈದರಾಬಾದ್, ಕರ್ನಾಟಕ ಎಲ್ಲಾ ಭಾಗಗಳಿಂದ ಜನ ಬರ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ನಲ್ಲಿ ಶಾಸಕರು ಎಲ್ಲಿದಾರಪ್ಪ ಅಂತ ಹುಡ್ಕೊಂಡು ಜನ ಬರ್ತಾ ಇದ್ದಾರೆ. ಆದ್ರೆ ಶಾಸಕರು ಮಾತ್ರ ಕೈಗೆ ಸಿಗ್ತಾ ಇಲ್ಲ. ಸೊ ಪಬ್ಲಿಕ್ಸ್ ನಮ್ ಜೊತೆ ಇದ್ದಾರೆ, ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಯಾವ ಊರಿಂದ ಬಂದಿದ್ರೆ, ಯಾರನ್ನ ಹುಡ್ಕೊಂಡ್ ಬಂದಿದ್ರೆ, ಯಾವ ಕೆಲಸದ ಮೇಲೆ ಬಂದಿರೋ? ನಾವು ಗುಲ್ಬರ್ಗಲ್ಲಿಂದ ಬಂದೀವಿ ಮೇಡಮ್. ಬೇರೆ ಕೆಲಸ ಇತ್ತು, ಆಫೀಸಿಯಲ್ ಕೆಲಸ ಆಗಿರ್ಬೋದು ಅಥವಾ ಬೇರೆ ನಮ್ಮ ರೈತರಿಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆ ಕೆಲಸ ಇತ್ತು, ಬಂದಿದ್ದೀವಿ. ಬಟ್ ಇಲ್ಲಿ ಯಾರು ಶಾಸಕರು ಕಳೆದ 2-3 ದಿವಸಗಳಿಂದ ನಾವು ಇಲ್ಲಿ ಬಂದು ನೆಲೆಸ್ಕೊಂಡಿವಿ, ಲಾಡ್ಜಲ್ಲಿ ಉಳ್ಕೊಂಡಿವಿ. ಯಾವುದೇ ರೀತಿಯಾದಂಥ ಕೆಲಸಗಳಾಗಿಲ್ಲ. ಸಿಗ್ತಾರೆ ಸರ್, ರೆಸಾರ್ಟ್ ಅಲ್ಲಿ ಇದಾರೆ, ಹೋಗಕ್ಕಾಗುತ್ತೆ ನಿಮ್ಗೆಲ್ಲ? ಡೆಲ್ಲಿ ರೆಸಾರ್ಟ್ ನಾವು ನೋಡಿಲ್ವಲ್ಲ ಮೇಡಮ್, ಡೆಲ್ಲಿಗೆಲ್ಲ ಹೋಗಕ್ಕಾಗುತ್ತೆ? ಡೆಲ್ಲಿನೇ ನೋಡಿಲ್ಲ, ಇನ್ನು ಬೆಂಗಳೂರಿಗೆ ಬರೋದೇ ಏನು ದೊಡ್ಡದಾಯ್ತೀನಿ, ಡೆಲ್ಲಿಗೆಲ್ಲ ಹೋಗಕ್ಕಾಗುತ್ತೆ? ಇಷ್ಟೊಂದು ಜನ ರೈತರು ಬಂದಿದ್ದಾರೆ ಜೊತೆಯಲ್ಲಿ, ಅವ್ರದ್ದೆಲ್ಲ ಕೆಲವೊಂದು ಎಕ್ಸ್ಪೆಂಡಿಚರ್ ಆಗಲಿ, ಏನೇನೇ ಕೆಲಸಗಳಾಗಲಿ, ಅವರು ಪಾಪ ನಡ್ರಿಪ್ಪ ಮಾಡ್ಕೊಂಡು ಬರೋಣ ಅಂತೇಳಿ ಜೊತೆಯಲ್ಲಿ ಕರ್ಕೊಂಡು ಬಂದರೆ ಕೆಲಸನೇ ಆಗ್ತಾ ಇಲ್ಲ. ಅವ್ರು ಯಾರು ನಮಗೆ ಸರಿಯಾದ ಸಮಯಕ್ಕೆ ಸಿಗ್ತಾನೆ ಇಲ್ಲ. ಫೋನಲ್ಲಂತೂ ಕೂಡ ಮೊದಲೇ ಅವರು ಫೋನ್ ಬಂದ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಓಟು ಟೈಮಲ್ಲಿ ಎಲ್ಲ ನಿಮ್ಮ ಮನೆ ಹುಡ್ಕೊಂಡ್ ಬರ್ತಾರೆ, ಮನೆಗೆ ಬಂದಿರ್ತಾರ ಬಿಡ್ರಿ. ಓಟ್ ಹಾಕಿಸ್ಕೊಳಾಗ ಈಗ ಸಿಗಲ್ಲ, ಅವ್ರು ಹುಡುಕಿರೋ ಸಿಗಲ್ಲ ನಮ್ಗೆ. ಅವ್ರು ಎಲ್ಲ ದೊಡ್ಡ ಈಗ ಹೋಗಿ ಎಲ್ಲಿ ಕುಂತಾರ ಏನ, ನಮ್ ಫೋನಾರ ಹಚ್ಬೇಕಂದ್ರೆ ಫೋನ್ ನಡೆಯೋದು. ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿದ್ಯಾ? ರೆಸಾರ್ಟ್ ಅಂತೆ, ಡೆಲ್ಲಿಲಿ ಇದಾರಂತೆ, ಇನ್ನೊಬ್ರು ಬಿಡದಿಲಿ ಇದಾರಂತೆ. ನಮ್ಗೇನ ಗೊತ್ತಿಲ್ಲ ಬಿಡ್ರಿ. ಹಳ್ಳಿಯರ್ ನಾವು ಅಲ್ಲಿ ಸುಮ್ನ ಮುಂಡ್ರಿಗಿ ತಾಲೂಕ ಒಂದ್ ಹಳ್ಳಿಯರ್ ನಾವು. ಇಲ್ಲಿಗೆ ಬಂದಿರೋದ ನಮ್ಗೆ ಎತ್ಲಾಗ ಹೋಗಕ್ಕೆ ಎಲ್ಲಿ ಬರ್ಬೇಕು ಅನ್ನೋದು ಗೊತ್ತಿಲ್ಲ.
ಮತ್ತೆ ಹೊಳ್ಳಿ ನಾವು ವಾಪಸ್ ರೈಲ್ವೆ ಸ್ಟೇಷನ್ಗೆ ಹೋಗಿ ಹತ್ಕೊಂಡು ಹೋಗ್ಬಿಡ್ತೀವಿ ರೀ. ಹೇಳಿ, ಯಾವ ಕಡೆಯಿಂದ ಬಂದಿದ್ರ? ಯಾರು? ಯಾದಗಿರಿಯಿಂದ. ಇವತ್ತು ಚುನಾವಣೆಗಿಂತ ಮುಂಚೆ ಎಲ್ಲರೂ ಕೂಡ ನಿಮ್ಗೆ ಅದು ಮಾಡ್ತೀವಿ, ಇಂದ್ರ ಮಾಡ್ತೀವಿ, ಚಂದ್ರ ಮಾಡ್ತೀವಿ, ನಿಮ್ಮ ರೈತರ ಬೆನ್ನೆಲುಬಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿಸಿಂದ ಇವತ್ತು ಎಲ್ಲ ರಾಜಕಾರಣಿಗಳು ಇವತ್ತು ಹೇಳ್ತಾರೆ. ಆದರೆ ಇವತ್ತು ನಮ್ಮ ರೈತರ ಪರಿಸ್ಥಿತಿ ಏನಾಗ್ಯಾನಂತಂದ್ರೆ ಎಲ್ಲರೂ ಭಾಷಣದಾಗ ಒಂದು ಫಸ್ಟ್ ಹೇಳ್ತಾರೆ, ನಾವು ಒಂದು ರೈತರ ಬೆನ್ನೆಲುಬು, ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ. ಆದ್ರೆ ರೈತ ಅವನ ನಿಮ್ ಕಡೆ ಬರದ ಸಮಸ್ಯೆ ಇದೆ ನೋಡಿದ್ರೆ, ಇವರು ಲಾಡ್ಜ್ ಅಲ್ಲಿ ರೆಸಾರ್ಟ್ ನಲ್ಲಿ ಹೋಗಿ ಮೋಜು ಮಸ್ತಿ ಮಾಡ್ತಾ ಇದಾರೆ ನಿಮ್ ಶಾಸಕರು. ಅವ್ರು ಮೋಜಿ ಮಸ್ತು ನಮಗೆ ಬೆಂಕಿ ಹಚ್ತಾರೆ, ನಮಗದು ಬೇಕಾಗಿಲ್ಲ. ಯಾಕಂತಂದ್ರೆ ನಾವು ಏನು ಕೆಲಸ ಮಾಡಕತ್ತೀವಿ, ನಾವು ಯಾಕೆ ಓಟ್ ಹಾಕ್ಸೀವಿ ಅಂತ ಅವ್ರಿಗೆ ಪ್ರಜ್ಞೆ ಇಲ್ಲ. ಇವತ್ತು ರೈತರು ಈ ಸಾಲ ಮನ್ನಾ ಘೋಷಣೆ ಆಯಿತು, ಸಾಕಷ್ಟು ಹಲವಾರು ಯೋಜನೆಗಳು ಬಂದು ಯಾವುದೇ ಯೋಜನೆ ಆಗಲಿ ರೈತರಿಗೆ ಮುಟ್ತಾ ಇಲ್ಲ. ಅದ್ರ ಬಗ್ಗೆ ಯಾರು ಆಲೋಚನೆ ಮಾಡ್ತಾ ಇಲ್ಲ. ರೈತರಿಗೆ ಯಾವುದೊಂದು ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಪ್ರತಿಯೊಂದನ್ನು ಕೂಡ ಎಷ್ಟು ಕಷ್ಟದಲ್ಲಿದೆ ರೈತರು. ಈಗಾಗಲೇ ಮಳೆ ಇಲ್ಲ ನಮ್ಮ ಕಡೆ ಸುಮಾರು 4-5 ವರ್ಷದಿಂದ. ಒಂದು ಆರೋಗ್ಯ ವಿಚಾರವಾಗಿನಿಲ್ಲ, ಒಂದು ರೈತರಿಗೆ ಸಿಗ್ತಕ್ಕಂಥ ಯಾವುದೇ ಸೌಲಭ್ಯಗಳಿಲ್ಲ. ಪ್ರತಿಯೊಂದು ರೈತರ ಬಗ್ಗೆ ಕಾಳಜಿ ಮಾಡ್ತಕ್ಕಂಥ ಯಾವುದೇ ಸರ್ಕಾರನ ನಾವಂತೂ ಕಾಣ್ತಾ ಇಲ್ಲ. ಅದೇನು ರೆಸಾರ್ಟ್ ಹಾಕಿ ಮೇಡಮ್, ಈಗ ಒಂದು ದಿನಕ್ಕೆ 4 ಲಕ್ಷ ಅಂತ ಹೇಳ್ತಾರೆ ರೆಸಾರ್ಟ್ದಾಗ. ನಾವೆಲ್ಲ ಬಡವರು, ಹಿಂಗಾಗಿ ನಮ್ಮ ಕೆಲಸಕ್ಕೆ ಬಂದರೆ ಇಲ್ಲಿ ಸಿಗ್ತಾ ಇಲ್ಲ. ಸರ್, ನೀವು ಯಾರನ್ನ ಹುಡ್ಕೊಂಡ್ ಬಂದಿರೋದು? ಮತ್ತು ಚಿಂಚೋಳಿ ಕ್ಷೇತ್ರದಿಂದ ಉಮೇಶ್ ಜಾಧವ್ ಅವರಿಗೆ ಹುಡ್ಕೋತ ಬಂದಿದ್ದೇವೆ. ಎಲ್ಲಿದಾರಂತೆ ಸಾಹೇಬ್ರು? ಎಲ್ಲಿದ್ದಾರೆ ಗೊತ್ತಿಲ್ಲ ಮೇಡಮ್. ಅವ್ರಿಗೆ ಹುಡ್ಕೋಕೆ ನಮ್ಮ ಅಣ್ಣ ಜಾಬ್ ಸಲಕ್ಕೆ ಕೆಲಸ ಇತ್ತು, ಬಂದಿದ್ದೆವು, ಸಿಗ್ತಾ ಇಲ್ಲ. 1 ವೀಕೆಂಡ್ ಇಲ್ಲೇ ಇದ್ದಿದ್ದೇವೆ. ಇದನ್ನೆಲ್ಲ ನೋಡಿದ್ರೆ ಜನ ತಲೆ ತಗ್ಗಿಸ್ಬೇಕು, ವೋಟ್ ಕೊಟ್ಟಿರೋ ಕರ್ಮಕ್ಕೆ, ಅಥವಾ ಅವ್ರ ತಲೆ ತಗ್ಗಿಸ್ಬೇಕು, ಏನ್ ಅನ್ಸುತ್ತೆ? ಅದು ಅವ್ರಿಗೆ ತಿಳಿಬೇಕು ಮೇಡಮ್, ಶಾಸಕರಿಗೆ. ಜನರ ಪಾಳು ಹಂಗೆ ಬರಗಾಲ ಬಿದ್ದಿದೆ ನಮ್ಮ ಚಿಂಚೋಳಿ ಕ್ಷೇತ್ರದ್ದು. ಆ ಯಡಿಯೂರಪ್ಪ ಹೋಗಿ ನಮ್ಮ MLA ಅವರಿಗೆ ಹೋಗಿ ಇದು ಮಾಡ್ತಾ ಇದ್ದಾರೆ. ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ ಮೇಡಮ್. 1 ವಾರ ಹಿಡಿದು ಇಲ್ಲೇ ಬಂದು ಕುಂತಿದ್ದೇವೆ. ಹುಡ್ಕೊಂಡು ಬಂದಿದೀವಿ, ಸಿಗ್ತಾ ಇಲ್ಲ ಅನ್ನುವಂಥದ್ದು ಅವ್ರ ಅಳಲು. ಎಲ್ಲಿದ್ದಾರೆ ನಮ್ಮ ಶಾಸಕರು ಅಂತ ಜನರು ಕೇಳೋ ಪರಿಸ್ಥಿತಿ ಈಗ ಉದ್ಭವ ಆಗಿದೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.